ನಿನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು 17ನೇ ಬಜೆಟ್ ಅನ್ನ ಮಂಡಿಸಿ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಬಜೆಟ್ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಸಾಮಾಜಿಕ ಹೋರಾಟಗಾರರು ಶ್ರೀ ರಾಘವ್ ಅಣ್ಣಿಗೇರಿ. ಅವರಿಗೆ ಸ್ವಾಗತವನ್ನ ಬಯಸ್ತಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಿನ್ನೆ ಸಿದ್ದರಾಮಯ್ಯನವರು ಅತ್ಯಂತ ಪ್ರಭಾವಿ ಮತ್ತು ಅತಿ 17 ಬಾರಿ ಏನು ಬಜೆಟ್ ಅನ್ನ ಮಂಡಿಸಿದಂತಹ ಒಂದು ಇತಿಹಾಸವನ್ನ ನಿರ್ಮಿಸಿದ್ರು. ಈಗಿನ ರಾಜ್ಯದ ಒಂದು ಈ ಗ್ಯಾರಂಟಿ ಒಂದು ವ್ಯವಸ್ಥೆಯಲ್ಲಿ ರಾಜ್ಯದ ಒಂದು ಆರ್ಥಿಕ ಪರಿಸ್ಥಿತಿ ಮತ್ತು ನಿನ್ನೆ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸುವಂತ ಸಂದರ್ಭದಲ್ಲಿ ಇದ್ದಂತಹ ಒಂದು ನಿರುತ್ಸಾಹ ಮತ್ತು ಕಳೆದ ವರ್ಷದ ಏನು ಬಜೆಟ್ ಮಂಡನೆ ಆದಂತಹ ಸಂದರ್ಭದಲ್ಲಿ ಮುಂದಿನ ಒಂದು ವರ್ಷದಲ್ಲಿ ಆದಂತಹ ಒಂದು ಅನುಷ್ಠಾನ, ಇದೆಲ್ಲವನ್ನ ನಾವು ನೋಡಿದ್ರೆ ಅವರ ನಿರುತ್ಸಾಹ ಮತ್ತು ಹೋದ ಬಜೆಟ್ ಆಗದ ಒಂದು ಅನುಷ್ಠಾನ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತಹ ನಿರುತ್ಸಾಹ ಎಲ್ಲ MLA ಇದನ್ನೆಲ್ಲ ನೋಡಿದ್ರೆ ಏನ್ ಬಜೆಟ್ ಅವಶ್ಯಕತೆ ಇತ್ತಾ, ಏನು ಸುಮ್ನೆ ಹಿಂಗೆ ರಾಜ್ಯವನ್ನ ನಡ್ಸ್ಕೊಂಡು ಹೋಗಬಹುದಾಗಿತ್ತ ಅಂತ ಅನ್ಸತ್ತ ತಮ್ಗೆ? ಇವತ್ತು ಸಿದ್ದರಾಮಯ್ಯನವರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಬಹಳ ಗೌರವ ಇದೆ. ಒಬ್ಬ ಹಿರಿಯ ರಾಜಕಾರಣಿಗಳು 17ನೇ ಬಾರಿ ನಿನ್ನೆಯ ದಿನ ಕರ್ನಾಟಕ ರಾಜ್ಯದ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ನೀವು ಕೇಳಿದ ಹಾಗೆ ಈಗ ಆ ಬಜೆಟ್ ನೋಡಿದ್ರೆ ಬಜೆಟ್ ಮಂಡನೆ ಮಾಡುವ ಅವಶ್ಯಕತೆ ಇತ್ತ? ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಗಳಿದಾವೆ. 31 ಜಿಲ್ಲೆಗಳಿಗೆ ಬಜೆಟ್ ಮಂಡಿಸಿದ್ದಿರೋ ಮಾನ್ಯ ಸಿದ್ದರಾಮಯ್ಯನವರೇ, ಏನ ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಈ ಬಜೆಟ್ ಮಂಡಿಸಿದ್ದೀರೋ ಅನ್ನೋದು ರಾಜ್ಯದ ಜನತೆಯ ಪ್ರಶ್ನೆಯಾಗಿದೆ. ಎಷ್ಟೊಂದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನನಗನ್ನಿಸ್ತಾ ಇದೆ. ನಿನ್ನೆ ಇದಕ್ಕೆ ತಾವು ಹೇಳದ ಹಾಗೆ ಸಿದ್ದರಾಮಯ್ಯನವರ ಮೇಲೆ ಕಳೆನೇ ಇರಲಿಲ್ಲ, ಉತ್ಸಾಹನೇ ಇರಲಿಲ್ಲ, ಒಂದು ನಿರುತ್ಸಾಹ ಎದ್ದು ಕಾಣ್ತಾ ಇತ್ತು. ಅದನ್ನ ನೋಡಿದ ಕ್ಷಣ ಹಾಗೂ ಇತ್ತೀಚಿನ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆ ನೋಡಿದ ಕ್ಷಣ ಇದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕೊನೆಯ ಬಜೆಟ್ ಮಂಡಿಸ್ತಾ ಇದ್ದಾರೆ ಅನ್ನೋದು ಜನತೆಗೆ ಪಕ್ಕ ಆಯ್ತು. ನಿನ್ನೆ ಆ ಒಂದು ನಿರುತ್ಸಾಹದಲ್ಲಿ ಇವತ್ತು ಕಳೆದ ಬಾರಿ ಘೋಷಣೆ ಮಾಡಿದಂತ ಗ್ಯಾರಂಟಿ ಯೋಜನೆಗಳಿಗೆ ಹಣ ಇಲ್ಲ. 4,39,000 ಕೋಟಿ ಕಳೆದ ಬಾರಿ ಬಜೆಟ್ಗಿಂತ ಈ ಬಾರಿ 38,000 ಕೋಟಿ ಹೆಚ್ಚಿನ ಹಣವನ್ನು ತೊಡಗಿಸಿ ಬಜೆಟ್ ಮಂಡಿಸ್ತಾ ಇದ್ದೇವೆ, 17ನೇ ಬಾರಿ ಮಂಡಿಸ್ತಾ ಇದ್ದೇವೆ ಅನ್ನೋದು ಒಂದು ದಾಖಲೆಯನ್ನು ಹೊರತುಪಡಿಸಿದ್ರೆ ಸಾರ್ವಜನಿಕರಿಗೆ ಈ ನಿನ್ನೆಯ ಬಜೆಟ್ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಒಬ್ಬ ಹಿರಿಯರು ಏನೋ ಒಂದು ರಾಜ್ಯದಲ್ಲಿ ಸಾಕಷ್ಟು ವಿಚಾರಗಳಿತ್ತು, ಪ್ರವಾಸೋದ್ಯಮ ಇರ್ಬೋದು. ಇವತ್ತು ನಿನ್ನೆ ಬಜೆಟ್ ನಾವು ಮಂಡನೆ ಮಾಡಬೇಕಾದ್ರೆ ಇಷ್ಟು ಕೋಟಿ ಇಟ್ಟಿದ್ದೀನಿ ಅಂತ ಅವ್ರು ಕೇವಲ ಮಾಡಲಾಗುವುದು, ಮುಂದೆ ವರಿಸಲಾಗುವುದು ಅಂತ ಹೇಳುದು ನೋಡಿದ್ರೆ ರಸ್ತೆ ಗುಂಡಿ ಮುಚ್ಚಲಿಕ್ಕೆ ರೊಕ್ಕಿಲ್ಲ ಸರ್ಕಾರ ಕಡೆ. ಸಂಗ್ರಹ ಹೆಂಗ ಮಾಡ್ತೀರಿ ನೀವು? ಸ್ವಾತಂತ್ರ್ಯ ನಂತರ ಅತಿ ಹೆಚ್ಚು ಸಾಲ ಮಾಡಿದಂತ ಕೀರ್ತಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹೋಗ್ತದೆ. ಇನ್ನೊಂದು, ರಾಜ್ಯ ಸರ್ಕಾರ ಎಲ್ಲದಕ್ಕೂ ಸಹಿತ ಅಭಿವೃದ್ಧಿ ಮಾತು ಬಂದ ತಕ್ಷಣ ಗ್ಯಾರಂಟಿನೇ ಒಂದು ನೆಪವನ್ನ ಮಾಡ್ತದೆ. ಉದಾಹರಣೆಗೆ 2025 ಮತ್ತು 26ನೇ ಸಾಲಿನಲ್ಲಿ 1.37 ಲಕ್ಷ ಕೋಟಿ ರಾಜ್ಯ ಸರ್ಕಾರ ಸಾಲವನ್ನ ಮಾಡಿದೆ. ಅಂದ್ರೆ ಒಟ್ಟು ಈ ಒಂದು 3 ವರ್ಷದಲ್ಲಿ 4.39 ಲಕ್ಷ ಸಾಲವನ್ನ ಮಾಡಿದೆ. ಇಷ್ಟಿದ್ದಾಗ್ಯೂ ಸಹಿತ ನಮ್ಮ ಗ್ಯಾರಂಟಿಗೆ ಹೋಗೋದು ಎಲ್ಲ ಕೂಡಿ ಒಂದು 51,000 ಕೋಟಿ. ಇಷ್ಟಿದ್ದಾಗ್ಯೂ ಸಹಿತ ಯಾಕೆ ಸಾಲ ಮಾಡಿ ಮತ್ತು ರಾಜ್ಯದ ಅನುದಾನವನ್ನ ನಾವು ಬಳಸಿಕೊಂಡು ಸಹಿತ ರಾಜ್ಯ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ? ಯಕ್ಷ ಪ್ರಶ್ನೆ ಇದೊಂದು. ಸಾಲ ಮಾಡಿದರಲ್ಲಿ ದಾಖಲೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ. ಹಣ ಎಲ್ಲಿ ಹೋಗ್ತಾ ಇದೆ? ಸಾರ್ವಜನಿಕರಿಗಂತೂ ಇವತ್ತು ಅದರದ್ದು ಯಾವುದೇ ಒಂದೇ ಒಂದು 5% ಪ್ರಯೋಜನ ಆಗ್ತಾ ಇಲ್ಲ. ಈ ಹಣ ಸಾಲ ಮಾಡಿದ ಹಣ ಆದ್ರೂ ಎಲ್ಲಿ ಹೋಗ್ತಾ ಇದೆ? ವಾಲ್ಮೀಕಿ ಹಗರಣದಲ್ಲಿ ಹೋಗ್ತಾ ಇದೆಯೋ, ಮೂಢ ಹಗರಣಗಳಲ್ಲಿ ಹೋಗ್ತಾ ಇದೆಯೋ? ಭ್ರಷ್ಟಾಚಾರದಲ್ಲಿ ಇವತ್ತು ಕರ್ನಾಟಕ ದೇಶದಲ್ಲಿಯೇ ಒಂದು ಅಗ್ರಸ್ಥಾನದಲ್ಲಿ ಹೋಗಿದೆ. ಹಾಗಿದ್ರೆ ತಾವು ಹೇಳಿದಾಗ ಸಾಲ ಮಾಡಿದಂಥದ್ದು ಹಣ ಯಾರಿಗೆ ಹೋಗ್ತಾ ಇದೆ? ಟ್ಯಾಕ್ಸ್ ಪೇಯರ್ಸು ಟ್ಯಾಕ್ಸ್ ಸರಿಯಾಗಿ ಕಟ್ತಾ ಇದ್ದಾರೆ. ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವಂತ ರಾಜ್ಯ ನಮ್ಮ ಕರ್ನಾಟಕ ಸರ್ಕಾರ. ಆದ್ರೂ ಕೂಡ ಇವತ್ತು ಸಾಲ ಮಾಡುವಂತ ಅನಿವಾರ್ಯತೆ ಏನಿತ್ತು? ಏನಾದ್ರೂ ಕೇಳಿದ್ರೆ ಕೇಂದ್ರದ ಕಡೆ ಬಟ್ಟು ಮಾಡಿ ತೋರಿಸ್ತೀರಿ. ಕೇಂದ್ರ ತನ್ನ ಪಾಲಿನ ಏನು ಕೊಡೋದಂತ ಸಾಕಷ್ಟು ಹಣವನ್ನು ಈಗಾಗಲೇ ಕೊಟ್ಟಿದೆ. ಈ ಜನ ಸಾರ್ವಜನಿಕರಿಗೆ ತಲುಪುವ ಬದಲಿ ಇವತ್ತು ಕೇವಲ ಕರ್ನಾಟಕವನ್ನು ಸಾಲದ ಕೂಪಕ್ಕೆ ಇವತ್ತು ನೀವು ಒಯ್ದು ಸಾಲ ಮಾಡಿ ಇವತ್ತು ಸಾರ್ವಜನಿಕರಿಗೆ ಇದರದ ಉಪಯೋಗ ಆಗಲಿಲ್ಲ ಅಂದ್ರೆ ಏನು ಅನ್ನೋ ಪ್ರಶ್ನೆ ಇವತ್ತು ರಾಜ್ಯ ಜನತೆಯನ್ನು ಕಾಡ್ತಾ ಇದೆ. ಇದಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಯಾವುದೇ ಸ್ಪಷ್ಟತೆಯಿಂದ ಉತ್ತರವನ್ನು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಕೊಡ್ಲಿಲ್ಲ ಅವರು. ಹಿಂಗಾಗಿ ಒಂದು ಬಹಳ ನೀರಸವಾದಂತ ಬಜೆಟ್. ಈ ಬಜೆಟ್ ನೋಡಿದ್ರೆ
ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ನೇತೃತ್ವದ ಅಂತಿಮ ಬಜೆಟ್ ಅಂತ ಹೇಳಿ ನಾವು ಅನ್ಕೋಬಹುದಾಗಿದೆ. ಈ ಒಂದು ಸಿದ್ದರಾಮಯ್ಯನವರ ಆಡಳಿತ ಮತ್ತು ಈ ಒಂದು ಎಲ್ಲ ಬಜೆಟ್ ಅನ್ನ ಸರಿಯಾಗಿ ಸಮಾಜದ ಮುಂದೆ, ಜನತೆಯ ಮುಂದೆ ಕೊಂಡೊಯ್ಯುವಲ್ಲಿ ವಿಫಲತೆಯನ್ನ ಸಮಾಜದ ಮುಂದೆ ಇಡುವಲ್ಲಿ ವಿರೋಧ ಪಕ್ಷ ಭಾರತೀಯ ಜನತಾ ಪಕ್ಷ ವಿಫಲ ಆಗಿದೆ ಅಂತ ತಮ್ಗೆ ಅನ್ಸತ್ತಾ? ಇಲ್ಲ, ಇದರಲ್ಲಿ ಭಾರತೀಯ ಜನತಾ ಪಕ್ಷ ವಿಫಲ ಆಗ್ಯದ ಅನ್ಲಿಕ್ಕೆ ನಾನು ಒಪ್ಕೊಳ್ಳಿಕ್ ತಯಾರಿಲ್ಲ. ಯಾಕಂದ್ರೆ ರಾಜ್ಯ ಜನತೆ ಮುಂದೆ ಸಿದ್ದರಾಮಯ್ಯನವರು ಪುಸ್ತಕವನ್ನು ತೆರೆದಿಟ್ಬಿಟ್ಟಿದ್ದಾರೆ. ನಾನು ರಾಜ್ಯ ಜನತೆಗೆ ಏನು ಕೊಟ್ಟಿದ್ದೀನಿ, ಈ ಬಜೆಟ್ ರಾಜ್ಯ ಜನತೆ ಪರವಾಗಿ ನಾನು ಮಂಡನೆ ಮಾಡಿದ್ದೀನೋ ಅಥವಾ ಕೇವಲ ನನ್ನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಅಲ್ಪಸಂಖ್ಯಾತರನ್ನು ಖುಷಿಪಡಿಸ್ಲಿಕ್ಕೆ ಮಂಡನೆ ಮಾಡಿದ್ದೀನೋ ಅನ್ನೋದು ನಿನ್ನ ಅವರ ಬಜೆಟ್ ಅನ್ನು ನಾವು ವೀಕ್ಷಣೆ ಮಾಡಿದಂತ ಪ್ರತಿಯೊಬ್ಬ ಜನರಿಗೂ ಇದನ್ನ ಗೊತ್ತಾಗ್ತಾ ಇದೆ. ಹಿಂಗಾಗಿ ಭಾರತೀಯ ಜನತಾ ಪಾರ್ಟಿ ಇದರಲ್ಲಿ ವಿಫಲ ಆಗ್ಯದ ಅನ್ಸಂಗಿಲ್ಲ. ಈಗಾಗಲೇ ಅವರು ಎತ್ತಿ ತೋರಿಸಿದ್ದಾರೆ, ಸಾಕಷ್ಟು ಪ್ರತಿಭಟನೆ ಮಾಡಿದ್ದಾರೆ. ಒಂದು ಖಾಲಿ ಬಿಂದಿಗೆಯನ್ನು ಹಿಡ್ಕೊಂಡು, ಚರಿಗೆಯನ್ನು ಹಿಡ್ಕೊಂಡು ಇವತ್ತು ಪ್ರತಿಭಟನೆ ಮಾಡುವ ಮುಖಾಂತರ ಸಿದ್ದರಾಮಯ್ಯನವರ ಬಜೆಟ್ ಖಾಲಿ ಅನ್ನೋದು ರಾಜ್ಯದ ಜನತೆಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ತೋರಿಸಿಕೊಟ್ಟಿದೆ. ಇದರಲ್ಲಿ ರಾಜಕಾರಣ ಬೆರೆಸೋದಕ್ಕಿಂತ ಸಿದ್ದರಾಮಯ್ಯನವರ ಬಜೆಟ್ ಕೇವಲ ಇವತ್ತೊಂದು ನಾಮಕೆ ವಾಸ್ತೆ ಬಜೆಟ್ ಆಗಿದೆ. ಈ ಒಂದು ಉರ್ದು ಶಾಲೆ ಅಭಿವೃದ್ಧಿಗಾಗಿ 400 ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ನಮ್ಮ ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ಚುವಂತ ಸ್ಥಿತಿಯಲ್ಲಿದೆ. ಆ ಒಂದು ಶಾಲೆಗಳಿಗೆ ಈ ಒಂದು ಬಜೆಟ್ ಕೊಟ್ಟಿದ್ರೆ ಕನ್ನಡವನ್ನ ರಕ್ಷಿಸಬಹುದು ಅಂತ ನಮ್ಗೆ ಅನ್ಸತ್ತಾ? ನಾನು ಹೇಳ್ತೀನಿ, ಕನ್ನಡದ ಮೇಲಿನ ಪ್ರೇಮ ಪ್ರೀತಿ ನಿಜವಾಗ್ಲೂ ನಿನ್ನೆ ಸಿದ್ದರಾಮಯ್ಯನವರು ಬಜೆಟ್ ನಲ್ಲಿ ತೋರಿಸಿಕೊಡ್ಬೇಕಾಗಿತ್ತು. ಕನ್ನಡ ಶಾಲೆಯನ್ನಿಗೆ ನೀವು ಹೆಚ್ಚಿನ ಒಂದು ಅನುಕೂಲ ಮಾಡಿ ಕೊಟ್ಟಿದ್ರಿ ಅಂದ್ರೆ ಆ ಶಾಲೆ ಮುಚ್ಚುವ ಪರಿಸ್ಥಿತಿ ಇವತ್ತು ಬರ್ತಿರ್ಲಿಲ್ಲ. ಯಾಕೆ ಬರೀ ಉರ್ದು ಶಾಲೆಗಳು? ಯಾಕೆ ಬಡವ ಮಕ್ಕಳು ಉರ್ದುನೇ ಕಲಿತಾರ? ಬರೇ ರಾಜ್ಯದಲ್ಲಿ ಇವತ್ತು ಕನ್ನಡ ಪರ ಸಂಘಟನೆಗಳು ಅನೇಕ ಹೋರಾಟ ಮಾಡ್ತಾವ. ಯಾರೋ ಒಂದು ನಮ್ಮ ಕೇಂದ್ರ ಸಚಿವರು ಹಿಂದಿ ಭಾಷೆಯನ್ನು ತರಲಿಕ್ಕೆ ಹೋದ್ರೆ ಅದ್ರ ವಿರುದ್ಧ ನಾವೆಲ್ಲ ಹೋರಾಟ ಮಾಡ್ತೀವಿ. ಹಿಂದಿ ನಮ್ಮ ಮೇಲೆ ಜಬರ್ದಸ್ತಿ ನೀವು ಹೇರ್ಬೇಡ್ರಿ ಅಂತೇಳಿ. ಹಾಗಿದ್ರೆ ಉರ್ದು ಶಾಲೆಗೆ ಪ್ರತ್ಯೇಕವಾಗಿ ಅನುದಾನ ಕೊಡುವಂತ ಔಚಿತ್ಯವಾದ್ರು ಏನು? ಮಕ್ಕಳಂದ್ರೆ ಇಡೀ ಕನ್ನಡ ಶಾಲೆಯನ್ನು ಇವತ್ತು ಯಾವೊಂದು ಅಧೋಗತಿಗೆ ಹೋಗಿದಾವ ಕನ್ನಡ ಶಾಲೆ ಅಂತ ಸ್ಥಿತಿಗೆ ಹೋಗಿದಾವೆ. ಅವ್ನು ಎತ್ತಿ ಹಿಡಿಯುವಂತ ಕೆಲಸ ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಬೇಕಾಗಿತ್ತು. ಅಷ್ಟೇ ಅಲ್ಲ, ಹಜ್ ಭವನ್ ನಿರ್ಮಾಣ ಇರ್ಬೋದು, ಅಲ್ಪಸಂಖ್ಯಾತ ಮಕ್ಕಳಿಗೆ ವಿಶೇಷ ಯೋಜನೆಗಳನ್ನು ಕೊಡೋದಿರ್ಬೋದು. ಈ ಎಲ್ಲಾ ಯೋಜನೆಗಳು ಬಡವರ ಮಕ್ಕಳಿಗೆ ಅಂತ ಕೊಟ್ಬಿಟ್ರೆ ಎಲ್ಲರಿಗೂ ಆಗ್ತಿತ್ತಲ್ಲ. ಅಲ್ಪಸಂಖ್ಯಾತರನ್ನ ಯಾಕೆ ಎತ್ತಿ ಕೊಡ್ಬೇಕು? ಇದರಲ್ಲಿ ಒಂದು ರೀತಿಯಿಂದ ಉರ್ದು ಶಾಲೆಯನ್ನ ಅಭಿವೃದ್ಧಿ ಮಾಡಿ ಮುಸಲ್ಮಾನ ಸಮಾಜವನ್ನ ಇನ್ನಷ್ಟು ಹಿಂದಕ್ಕೆ, ಅಂದ್ರೆ ಆಧುನಿಕ ಶಿಕ್ಷಣ ಪದ್ಧತಿಯಿಂದ ವಂಚನೆ ಮಾಡ್ಲಿಕ್ಕೆ ನಡೆದಂತ ಅನ್ಸತ್ತ ನಮಗೆ? 100% ಸತ್ಯ. ಇದರಲ್ಲಿ ಇವತ್ತು ಮುಸಲ್ಮಾನ ಬಂಧುಗಳು ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಇದರಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಬಿಟ್ರೆ ಕಾಂಗ್ರೆಸ್ ಇಂದು ಬೇರೆ ಯಾವುದೇ ಉದ್ದೇಶ ಇಲ್ಲ. ಇದನ್ನ ಇವತ್ತು ನಮ್ಮ ರಾಷ್ಟ್ರಭಕ್ತ ಮುಸಲ್ಮಾನರು ಅರ್ಥ ಮಾಡ್ಕೋಬೇಕಾಗಿದೆ. ಕೇವಲ ಅವರ ಮತಗಳನ್ನು ತಗೊಳ್ಳಿಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಆಗಿದೆ. ಆ ರೀತಿ ಆಗಬಾರದು. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದಲ್ಲಿ 136 ಸೀಟ್ಗಳನ್ನು ಅಧಿಕಾರಕ್ಕೆ ಬರ್ಬೇಕಂದ್ರೆ ಸಾಕಷ್ಟು ಹಿಂದೂಗಳ ಕೊಡುಗೆ ಕೂಡ ಇದೆ. ಅದನ್ನು ಬಿಟ್ಟು ಇವತ್ತು ನಾನು ಕೇವಲ ಮುಸ್ಲಿಂ ಮತ ಬ್ಯಾಂಕ್ಗೋಸ್ಕರ ಅವರಿಗೆ ಮಾತ್ರ ನಾನು ಇವತ್ತು ಬಜೆಟ್ ನಲ್ಲಿ ಹಣ ಮೀಸಲಿಡ್ತೀನಿ, ಉರ್ದು ಶಾಲೆಗಳಿಗೆ ಮಾತ್ರ ಕೊಡ್ತೀನಿ ಅನ್ನೋದು ಅಕ್ಷಮ್ಯ ಅಪರಾಧ ಅಂತ ಹೇಳಿ ನಾನು ಹೇಳಿಕ್ಕೆ ಇಚ್ಛಪಡ್ತೀನಿ. ಮತ್ತು ಇನ್ನೊಂದು, ಈ ಒಂದು ಬಜೆಟ್ ನಲ್ಲಿ ಹೊಸ ಜಾತಿಗಳಿಗೆ ನಿಗಮವನ್ನ ಘೋಷಣೆಯನ್ನ ಮಾಡಿದ್ದಾರೆ. ಕಳೆದ ವರ್ಷ ಏನೋ ವೀರಶೈವ ಲಿಂಗಾಯತ ಸಮಾಜಕ್ಕೊಂದು ನಿಗಮವನ್ನ ಮಾಡಿದ್ರು. ಈ ಬಾರಿ ಸಹಿತ ಬೌದ್ಧ ಅಭಿವೃದ್ಧಿ ನಿಗಮ ಮತ್ತು ಹವ್ಯಕ ನಿಗಮ, ಕರ್ನಾಟಕ ಏನೋ ಆದಿವಾಸಿ ಅಭಿವೃದ್ಧಿ ನಿಗಮ, ಈ ರೀತಿಯಾಗಿ ಒಂದೊಂದು ಜಾತಿಗೆ ಒಂದೊಂದು ನಿಗಮವನ್ನ ಮಾಡೋದ್ರಿಂದ ಸಮಾಜದಲ್ಲಿ ಸಾಮರಸ್ಯ ಹೋಗತ್ತೆ ಮತ್ತು ಸಮಾಜದಲ್ಲಿ ಅಸಮಾಧಾನ ಮೂಡುತ್ತೆ ಅಂತ ನಮ್ಗೆ ಅನ್ಸತ್ತ? ಇದರಲ್ಲಿ ಹೇಗಿದೆ ಅಂದ್ರೆ, ಜಾತಿಗೊಂದು ನಿಗಮ ಮಾಡಿ ಕೇವಲ ಅದನ್ನ ಪುಸ್ತಕದಲ್ಲಿ ಮಾತ್ರ ನಿಗಮಗಳು ಇರ್ತಾವ. ಅದಕ್ಕೆ ಹಣವನ್ನೇ ಕೊಡಂಗಿಲ್ಲ ಅವರು. ಇವತ್ತು ಹಿಂದಕ್ಕೆ ಮರಾಠ ಅಭಿವೃದ್ಧಿ ನಿಗಮ ಆಯ್ತು, ವಿಪ್ರ ಅಭಿವೃದ್ಧಿ ನಿಗಮ ಆಯ್ತು, ಪ್ರತಿಯೊಂದು ನಿಗಮಗಳು ತಗೊಳ್ರಿ ನೀವು. ಇದಕ್ಕೆ ತಾನೇ ಎಲ್ಲ ಹೇಳಿದ್ರಿ ನೀವು. ಎಲ್ಲಾ ನಿಗಮಗಳು ಇವತ್ತು ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಇವತ್ತು ರಾಜಕಾರಣಿಗಳು ಉಪಯೋಗ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತಿಗೆ ಎಷ್ಟು ನಿಗಮ ಮಾಡಿದಾರಲ್ಲ, ಯಾವುದೇ ಆ ಜಾತಿಯ ಬಡ ಕುಟುಂಬಗಳಿಗೆ ಆ ನಿಗಮಗಳಿಂದ ಉಪಯೋಗ ಆಗಿಲ್ಲ. ಎಷ್ಟು ಇವತ್ತು ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಇವತ್ತು ಯಾವುದೇ ಸರ್ಕಾರ ಇರ್ಬೋದು, ಮಾನ್ಯ ಸಿದ್ದರಾಮಯ್ಯನವರೇ ತಾವೇ ಉತ್ತರ ಕೊಡಿ. ಇಷ್ಟು ನಿಗಮಗಳನ್ನ ಮಾಡಿ ಅವ್ರಿಗೆ ಹಣ ಮೀಸಲಿಟ್ಟಿದ್ದೀನಿ ಅಂತ ನಿನ್ನ ಬಜೆಟ್ದಲ್ಲಿ ಘೋಷಣೆ ಮಾಡಿದಿರಲ್ಲ, ಇಷ್ಟು ವರ್ಷದಲ್ಲಿ ಆ ನಿಗಮಗಳಿಗೆ ಕೊಟ್ಟಂತ ಹಣ ಎಷ್ಟು, ಆ ನಿಗಮಗಳಿಂದ ಎಷ್ಟು ಆ ಸಮಾಜದ ಬಡ ಮಕ್ಕಳು ಅಭಿವೃದ್ಧಿ ಹೊಂದಿದ್ದಾರೆ, ಆ ಸಮಾಜಗಳು ಇವತ್ತು ಮುನ್ನೆಲೆಗೆ ಬಂದಿವೆ ಅನ್ನೋದು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಾಧ್ಯಮದ ಮುಂದೆ ಬಂದು ಹೇಳಬೇಕಾಗ್ತದೆ. ಹಿಂಗಾಗಿ ಇದೊಂದು ರಾಜಕೀಯ ಗಿಮಿಕ್ ಹೊರತಾಗಿ ನಿಗಮ ಮಾಡೋದು ಮೂರ್ಖತನದ ಪರಮಾವಧಿ. ಈ ನಿನ್ನೆ ಸಿದ್ದರಾಮಯ್ಯ ಬಜೆಟ್ ನೋಡಿದ್ರೆ ಬಜೆಟ್ ತನ್ನ ಮಹತ್ವವನ್ನು ಕಳ್ಕೊಂಡಂತ ನಮ್ಗೆ ಅನ್ಸತ್ತ? ಬಜೆಟ್ಗೆ ಯಾವಾಗಲೂ ತನ್ನದೇ ಆದಂತ ಒಂದು ಮಹತ್ವ ಇದೆ. ಅವಯವ ಏನಿದೆ ಅದಕ್ಕೆ ತನ್ನದೇ ಆದಂತ ಒಂದು ಗಾಂಭೀರ್ಯತೆ ಇದೆ. ಅದನ್ನು ರಾಜ್ಯದ ಜನ ಇವತ್ತು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡು ಒಬ್ಬ ಅರ್ಥ ಸಚಿವರು ಮಂಡಿಸುವಂತ, ಮುಖ್ಯಮಂತ್ರಿಗಳು ಮಂಡಿಸಿದ ಬಜೆಟ್ ಅನ್ನು ವೀಕ್ಷಣೆ ಮಾಡ್ತಿರ್ತಾರೆ. ಆದ್ರೆ ನಿನ್ನೆ ಬಜೆಟ್
ಸಾರ್ವಜನಿಕರ ಬಜೆಟ್ ಆಗಿರಲಿಲ್ಲ. ಇದು ಬಹಳಷ್ಟು ನಿರಾಶೆ ಹಾಗೂ ಯಾವುದೇ ಒಂದು ಸ್ಪಷ್ಟತೆ ಇಲ್ಲ ಬಜೆಟ್ನಲ್ಲಿ. ಸ್ಪಷ್ಟತೆ ಇಲ್ಲದಂತ ಒಂದು ಯಾವುದೇ ದೂರದೃಷ್ಟಿ ಇಲ್ಲದಂತ ಬಜೆಟ್ ನಿನ್ನೆ ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ. ಯಾಕೆ ಈ ರೀತಿ ಮಾಡಿದ್ರು ಅನ್ನೋದೇ ಒಂದು ನಮಗೆ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಮತ್ತು ಈ ಒಂದು ಬಜೆಟ್ ನಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಒಂದು ಚುನಾವಣೆ ಆಗಬೇಕು ಅನ್ನುವಂಥ ಒಂದು ಏನು ಆದೇಶವನ್ನ ಸಹಿತ ಮಾಡಿದಾಗ, ಅಂದ್ರೆ ಮುಂದಿನ ದಿನದಲ್ಲಿ ಎಲ್ಲ ಶಾಲೆ ಕಾಲೇಜು ಸಹಿತ ಚುನಾವಣೆ ನಡೆಸುವಂತಹ ಒಂದು ವ್ಯವಸ್ಥೆ ಪ್ರಕ್ರಿಯೆ ನಡೀತಾ ಇದೆ. ಈ ರೀತಿಯಾಗಿ ಶಾಲೆ ಕಾಲೇಜಿನಲ್ಲಿ ಈ ಚುನಾವಣೆ ನಡೆಯೋದ್ರಿಂದ ಆ ಕಾಲೇಜುಗಳು ಒಂದು ರಾಜಕೀಯ ಪಕ್ಷಗಳ ಒಂದು ಅಡ್ಡ ಆಗಿ ಏನು ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತಾ? 100% ಸತ್ಯ. ವಿದ್ಯಾರ್ಥಿಗಳನ್ನು ತಮ್ಮ ರಾಜಕೀಯಗೋಸ್ಕರ ಉಪಯೋಗ ಮಾಡುವಂತ ಅಡ್ಡಗಳು ಶಾಲಾ ಕಾಲೇಜುಗಳು ಆಗಬಾರ್ದು. ಒಂದು ರೀತಿ ನೀವು ಚುನಾವಣೆ ಮಾಡೋದೇ ಆಯ್ತಂದ್ರೆ ಅಲ್ಲಿ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇರಲಾರ್ದಂತ ಚುನಾವಣೆ ನಡೆಸ್ಲಿಕ್ಕೆ ಸಾಧ್ಯನಾ? ಇದರ ಬಗ್ಗೆ ಇವತ್ತು ಚರ್ಚೆ ಆಗಬೇಕಾಗಿದೆ. ಮುಗ್ಧ ವಿದ್ಯಾರ್ಥಿನಿಯರನ್ನು ರಾಜಕೀಯಕ್ಕಾಗಿ ಉಪಯೋಗ ಮಾಡಿಕೊಂಡು ಅವರ ಜೀವನದ ಜೊತೆ ಆಟ ಆಡೋದು ಸರಿ ಅನ್ಸಂಗಿಲ್ಲ. ಯಾವುದೇ ರಾಜಕೀಯ ಪಕ್ಷದ ಪ್ರತಿನಿಧಿಗಳು ಆ ಚುನಾವಣೆಯಲ್ಲಿ ಭಾಗ ಆಗಬಾರ್ದು, ಡೈರೆಕ್ಟು ಆಗಬಾರ್ದು, ಇಂಡೈರೆಕ್ಟು ಆಗಬಾರ್ದು. ಆ ರೀತಿ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಏನಾದರೂ ಸಾಧ್ಯ ಇದೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಮಾಡ್ತೀನಿ. ಮತ್ತು ಈ ಒಂದು ಬಜೆಟ್ ನಲ್ಲಿ 14 ವರ್ಷದ ಒಳಗಿನ ಮಕ್ಕಳನ್ನ ಏನು ಸಾಮಾಜಿಕ ಜಾಲತಾಣದಿಂದ ನಿಷೇಧ ಮಾಡುವಂತಹ ಒಂದು ಯೋಜನೆ ಸರ್ಕಾರದ ಮುಂದಿದೆ. ಈ ಒಂದು ಯೋಜನೆ ಕೇವಲ ಹೇಳಿಕೆ ಆಗುತ್ತೋ ಅಥವಾ ಅನುಷ್ಠಾನಕ್ಕೆ ಬರ್ಲಿಕ್ಕೆ ಕಷ್ಟ ಅನ್ಸಂತೋ? ವಿಚಾರ ಏನೋ ಚೆನ್ನಾಗಿದೆ. ಇದನ್ನ ಅನುಷ್ಠಾನ ಹೇಗೆ ಮಾಡ್ತೀರಿ ಮಾನ್ಯ ಮುಖ್ಯಮಂತ್ರಿಗಳೇ? ಸಚಿವರುಗಳಿಗೆ ಕೇಳಿಕ್ಕೆ ಇಚ್ಛಪಡ್ತೀನಿ. ನಾವು ಮೊಬೈಲ್ ಅನ್ನು ನೀವು ನಿಷೇಧ ಮಾಡಿಲ್ಲ, ಸಾಮಾಜಿಕ ಜಾಲತಾಣವನ್ನು 16 ವರ್ಷದ ಒಳಗಿನವರು ಉಪಯೋಗ ಮಾಡಬಾರ್ದು ಅಂತ ಹೇಳಿದ್ರಿ. ನಾನು ಆಗ್ರಹ ಮಾಡ್ತೀನಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂತ್ಕೊಂಡು ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಇದು ಕೇವಲ ರಾಜ್ಯ ಸರ್ಕಾರದ ಕೈಯಲ್ಲಿಲ್ಲ. ಘೋಷಣೆ ಮಾಡಿದ್ದಾರೆ ಬಜೆಟ್ನಲ್ಲಿ. ಯಾವ ರೀತಿ ಇವತ್ತು ಸಾಕಷ್ಟು ಟೆಕ್ನಾಲಜಿ ಮುಂದೆ ಹೋಗಿದೆ ನಮ್ದು. ಇವತ್ತು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಅನ್ನು ಒಂದು ಅಕೌಂಟ್ ತೆಗಿಬೇಕಾದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಡ್ಡಾಯಗೊಳಿಸಿದ್ರೆ ಮಾತ್ರ ಇದನ್ನು ನಿಂದಿರ್ಸ್ಲಿಕ್ಕೆ ಸಾಧ್ಯ ಇದೆ. ಸಾಕಷ್ಟು ಇವತ್ತು ವಿಜ್ಞಾನ ತಂತ್ರಜ್ಞಾನ ಮುಂದೆ ಹೋಗಿದೆ. ಇವತ್ತು ಇನ್ನೊಂದು ಒಬ್ಬ 8-10 ವರ್ಷದ ಬಾಲಕ ಇವತ್ತು ಒಂದು ಅಕೌಂಟ್ ತೆಗಿವತ್ನೆ ತನ್ನ ವಯಸ್ಸನ್ನ 20 ಅಂತ ಹಾಕ್ಬಿಟ್ಟ ಅದು ಅಕೌಂಟ್ ಓಪನ್ ಆಗೇ ಆಗ್ತದೆ. ಅದಕ್ಕಲ್ಲಿ ಹೇಳಿದೆ ನಾನು, ಇದೊಂದು ಬಹಳ ದೊಡ್ಡ ದುರಂತ. ಸಮಾಜಕ್ಕೆ ಒಂದು ದೊಡ್ಡ ಪಿಡುಗಿದು. ಸಾಮಾಜಿಕ ಜಾಲತಾಣಗಳದ ಉಪಯೋಗ ಎಷ್ಟದನೋ, ಸಕಾರಾತ್ಮಕ ಪ್ರಭಾವ ಎಷ್ಟು ಬೀರ್ತದೋ ಅಷ್ಟೇ ನಕಾರಾತ್ಮಕ ಪ್ರಭಾವ ಬೀರ್ತದೆ. ಅದಕ್ಕೆ ಆಧಾರ್ ಕಾರ್ಡ್ ಅಂಡ್ ಪ್ಯಾನ್ ಕಾರ್ಡ್ ಕಡ್ಡಾಯ ಮಾಡಿ 18 ವರ್ಷದ ಮೇಲ್ಪಟ್ಟದವರು ಮಾತ್ರ ಸಾಮಾಜಿಕ ಜಾಲತಾಣಗಳನ್ನ ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಬಯೋಮೆಟ್ರಿಕ್ ಸಿಸ್ಟಮ್ ಅದಾವ, ಫೇಸ್ ರೀಡಿಂಗ್ ಸಿಸ್ಟಮ್ ಅದಾವ, ಹೊಸ AI ಟೆಕ್ನಾಲಜಿಗಳು ಬಂದಿದಾವೆ. ಯಾಕೆ ನೀವು ಇವತ್ತು ಒಂದು ಡ್ರೈವಿಂಗ್ ಲೈಸೆನ್ಸ್ ತಗೋಬೇಕಾದ್ರೆ, ಸಣ್ಣ ಉದಾಹರಣೆ, ಇವತ್ತು 18 ವರ್ಷ ಕಂಪಲ್ಸರಿ ಆದ್ಮೇಲೆ ನಮಗೆ LLR ಸಿಗ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ನಾವು ಅಕೌಂಟ್ ಓಪನ್ ಮಾಡಬೇಕಾದ್ರೆ ಆ 18 ವರ್ಷವನ್ನು ಕಡ್ಡಾಯ ಮಾಡಿದ್ರೆ ಮಾತ್ರ ಸರ್ಕಾರಗಳು ಇದರಲ್ಲಿ ತಾವು ಮಾಡಿದಂತ ಯೋಜನೆಗಳಿಗೆ ಫಲ ಸಿಗಬಹುದು. ಇಲ್ಲಿಕಂದ್ರೆ ಇದು ನಾಮಕೆ ವಾಸ್ತೆ ಒಂದು ಘೋಷಣೆ ಆಗ್ತದೆ. ಅದಕ್ಕೆ ಕಡ್ಡಾಯವಾಗಿ ಈ ಬಗ್ಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಗಂಭೀರ ಚಿಂತನೆ ಮಾಡುವಂತ ಅವಶ್ಯಕತೆ ಇದೆ ಅಂತ ನಾನು ಹೇಳಿಕೆ. ಈ ಒಂದು ಬಜೆಟ್ ನೋಡಿದ್ರೆ ನಮ್ಮ ಕರ್ನಾಟಕದ ಇಬ್ಬರು ಸಚಿವರು, ಧೀಮಂತ ಸಚಿವರು, ಒಂದು MB ಪಾಟೀಲ್ ಮತ್ತು ಶಿವಾನಂದ ಪಾಟೀಲ್ ನಮ್ಮ ಬಿಜಾಪುರ ಜಿಲ್ಲೆಯ ಇದ್ದು ಸಹಿತ ಈ ಒಂದು ನಿನ್ನೆಯ ಬಜೆಟ್ ಘೋಷಣೆಯಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಗೆ ನ್ಯಾಯ ಸಿಕ್ಕಿದೆ ಅಂತ ತಮ್ಗೆ ಅನ್ಸತ್ತ? ವಿಜಯಪುರ ಜಿಲ್ಲೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಉತ್ತರ ಕರ್ನಾಟಕ ಜನತೆಯ ಪರವಾಗಿ, ವಿಜಯಪುರ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಇದೆ ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳೇ ತಮಗೆ ನೆನಪಿದೆಯಾ? ಕೇವಲ ಚುನಾವಣೆ ಸಂದರ್ಭದಲ್ಲೋ ಅಥವಾ ಇನ್ನಾವ ವಿಶೇಷ ಸಂದರ್ಭದಲ್ಲೋ ಬಾಗಿನ ಅರ್ಪಿಸೋದು ಬಿಟ್ರೆ ಕೃಷ್ಣಾ ನದಿಯನ್ನು ಯಾವಾಗ ನೆನಪು ಮಾಡ್ಕೋತೀರಿ? ಅಲ್ಲಿಯ ರೈತರು ಇವತ್ತು ನಿನ್ನೆಯ ಬಜೆಟ್ ಅನ್ನು ಬಹಳ ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇದ್ರು. ರೈತಾಪಿ ವರ್ಗ, ಎಲ್ಲ ನಮ್ಮ ಕೃಷಿಕರು. ಏನಾದರೂ ನಮ್ಮ ಆಲಮಟ್ಟಿ ಕೃಷ್ಣೆಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕಣ್ಣು ತೆಗೆದು ತಮ್ಮ ಬಜೆಟ್ ನಲ್ಲಿ ಘೋಷಣೆ ಮಾಡ್ತಾರಂತೇಳಿ. ಆದ್ರೆ ಬಹಳ ದುರ್ದೈವದ ಸಂಗತಿ, ಕೃಷ್ಣೆಯನ್ನು ಸಂಪೂರ್ಣ, ಕೃಷ್ಣೆ ಹೆಸರೇ ಬರಲಿಲ್ಲ, ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ರು. ಒಂದು ವೇಳೆ ನೀವೇನಾದರೂ ಕೃಷ್ಣೆಯ ಕೊಳ್ಳಕ್ಕೆ ಇವತ್ತು ಹಣ ಮೀಸಲಿಟ್ಟಿದ್ರಿ ಅಂದ್ರೆ ನಾನು ಹೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ರೈತರಿಗೆ ಯಾವುದೇ ಯೋಜನೆಗಳು, ಉಚಿತ ಯೋಜನೆಗಳು ಜರುರತ್ತಿದ್ದಿದ್ದಿಲ್ಲ. ಕೃಷ್ಣೆಗೆ ನೀವು ಏನಾದರೂ ಇವತ್ತು ಅನುದಾನ ಕೊಟ್ಟಿದ್ರಿ ಅಂದ್ರೆ ನಮ್ಮ ರೈತರೇ ನಿಮಗೆ ಸರ್ಕಾರಕ್ಕೆ ಹಣ ಕೊಡುವಂತ ಕೆಲಸ ಮಾಡ್ತಿದ್ರು. ಅಷ್ಟೊಂದು ನಮ್ಮ ರೈತರಲ್ಲಿ ಶಕ್ತಿ ಇದೆ. ಆದ್ರೆ ಬಹಳ ನೋವಾಗಿದೆ ಇವತ್ತು ಕೃಷ್ಣೆಯನ್ನು ಮರೆತಿದ್ದು. ಇದು ಚುನಾವಣೆ ಅಸ್ತ್ರ. ಇವತ್ತು ಉತ್ತರ ಕರ್ನಾಟಕ ಕೃಷ್ಣೆ ಆಗಬಾರದು. ಉತ್ತರ ಕರ್ನಾಟಕವನ್ನೇ ನಿರ್ಲಕ್ಷ್ಯ ಮಾಡಿದ್ದಾರೆ ಕೃಷ್ಣೆಯ ಜೊತೆಗೆ. ಕಾವೇರಿ ಕಾಣಿಸ್ತದ, ಕೃಷ್ಣ ಕಾಣಂಗಿಲ್ಲ. ಇದೆಂತ ನ್ಯಾಯ? ಮಾನ್ಯ ನಾವು DK ಶಿವಕುಮಾರ್ ಮೇಲೆ ಹೋಪ್ಸ್ ಇಟ್ಟಿದ್ದೇವೆ, ಏನಾದರೂ ಉತ್ತರ ಕರ್ನಾಟಕ ಜನತೆ ಬಗ್ಗೆ. ಮೊನ್ನೆ ವಿಜಯಪುರ ಜಿಲ್ಲೆಗೆ ಬಂದು ಹೋಗಿದ್ರು ಅವರು, ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಇದು ಮೂರ್ತಿ ಅನಾವರಣ ಸಂದರ್ಭದಲ್ಲಿ. ಏನಾದರೂ ನಮ್ಮ ಕೃಷ್ಣೆಯ ಬಗ್ಗೆ ಕಣ್ಣು ತೆಗಿತಾರ, ಇಲ್ಲಿ ರೈತರ ಬಗ್ಗೆ ಯೋಚನೆ ಮಾಡ್ತಾರ ಅಂತ ಹೇಳಿ ತಿಳ್ಕೊಂಡಿದ್ದೀವಿ.
ಬಹಳ ನೋವಿನ ಸಂಗತಿ. ಕೃಷ್ಣೆಯನ್ನು ಮರೆತಿದ್ದು ಇಲ್ಲಿಯ ರೈತರು ಹಿಡಿ ಶಾಪ್ ಹಾಕ್ತಾ ಇದ್ದಾರೆ ಸರ್ಕಾರಕ್ಕೆ. ನಮ್ಮ ಬಿಜಾಪುರ ಜಿಲ್ಲೆಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಬಿಜಾಪುರ ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಏನಾದ್ರು ಬಗೆಹರ್ತಿತ್ತು ಅಂತ ತಮ್ಗೆ ಏನಾದ್ರು ಈ ಒಂದು ಬಜೆಟ್ ನಲ್ಲಿ ಒಂದು ಆಶೆ ಇತ್ತ? ಇವತ್ತು ವಿಜಯಪುರದ ಕುಡಿಯ ನೀರಿನ ಸಮಸ್ಯೆ ಒಳಗೊಂಡು ವಿಜಯಪುರ ಮಹಾನಗರ ಪಾಲಿಕೆ ಆಗಿದೆ ಅನ್ನೋದೇ ಅವರಿಗೆ ಗಮನದಲ್ಲಿಲ್ಲ. ವಿಜಯಪುರ ಮಹಾನಗರ ಪಾಲಿಕೆಗೆ ನೀವು ಎಷ್ಟು ಅನುದಾನ ಕೊಟ್ಟಿದ್ದೀರಿ? 24/7 ಪೈಪ್ಲೈನ್ ಹಾಕಿಟ್ಟಿದ್ದಾರೆ, ಮನೆಯಲ್ಲಿ ನೀರು ಬರ್ತಾ ಇಲ್ಲ. ಕೇವಲ 40 ಕಿಲೋಮೀಟರ್ ದೂರ ನಮ್ಮ ಕೃಷ್ಣ ಇದೆ, ಕೋಲಾರದಿಂದ ಪೈಪ್ಲೈನ್ ಆಗಿದೆ, ಎಲ್ಲ ಜಾಕೋಲ್ಗಳು ರೆಡಿ ಅದಾವ. 24/7 ಕೊಡ್ಲಿಕ್ಕೆ ಏನು ಸಮಸ್ಯೆ ಇತ್ತು? ಅದಕ್ಕೇನಾದ್ರೂ ಬಜೆಟ್ ನಲ್ಲಿ ಹಣ ಇಟ್ರ ನೀವು? ಅದನ್ನೂ ಮಾಡ್ಲಿಲ್ಲ. ವಿಷನ್ 2020 ಅಂತ ಹಿಂದೆ ಮುರುಗೇಶ್ ನಿರಾಣಿ ಅವರು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಆ ಯೋಜನೆ ಅಂತಂದಿದ್ರು, ಅದು ಏನಾಯ್ತು? ಒಳಚರಂಡಿಯ ಯೋಜನೆ ಏನಾಯ್ತು? ಕುಡಿಯೋ ನೀರಿನ ಯೋಜನೆ ಏನಾಯ್ತು? ಜಲ್ ಜೀವನ್ ಮೆಷಿನ್ಗೆ ನೀವು ಎಷ್ಟು ಹಣ ಇಟ್ರಿ? ಯಾವುದೇ ಕೆಲಸವನ್ನು ಮಾಡಲಿಲ್ಲ. ವಿಶೇಷವಾಗಿ ಅಷ್ಟೇ ಅಲ್ಲ, ವಿಜಯಪುರದ ಬಗ್ಗೆ ಎಷ್ಟು ನಿರ್ಲಕ್ಷ್ಯ ತೋರಿದ್ರಂದ್ರೆ 80ಕ್ಕೂ ಅಧಿಕ ಐತಿಹಾಸಿಕ ಸ್ಮಾರಕಗಳು ವಿಜಯಪುರ ನಗರದಲ್ಲಿದಾವೆ. ಏನಾದ್ರೂ ಪ್ರವಾಸ ತಾಣಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಪ್ರೋತ್ಸಾಹ ಕೊಡ್ಲಿಕ್ಕೆ ಏನಾದ್ರೂ ಬಜೆಟ್ ನಲ್ಲಿ ಹಣ ಇಡ್ತೀರಿ ಅಂತ ನಾವು ತಿಳ್ಕೊಂಡಿದ್ದೇವೆ. ಅದರ ಬಗ್ಗೆ ಚಕಾರಿ ಎತ್ತಲಿಲ್ಲ. ಇವತ್ತು ಸಣ್ಣ ಗೋಳಗುಮ್ಮಟ್ ವಿಶ್ವದ ಅತಿ 2ನೇ ದೊಡ್ಡ ಒಂದು ಸ್ಮಾರಕ, ಲಾರ್ಜೆಸ್ಟ್ ಸೆಕೆಂಡ್ ಬಿಗ್ಗೆಸ್ಟ್ ಡೋಮ್ ಇನ್ ದ ವರ್ಲ್ಡ್, ಇನ್ಫ್ಯಾಕ್ಟ್ ಲಾರ್ಜೆಸ್ಟ್ ಡೋಮ್ ಇನ್ ದ ವರ್ಲ್ಡ್. ಉಪ್ಲಿ ಬುರ್ಜು ಇವತ್ತು ನೋಡ್ಲಿಕ್ಕೆ ಬಂದ್ರೆ ಪ್ರವಾಸಿಗರಿಗೆ ಅಲ್ಲಿ ಪಾರ್ಕಿಂಗ್ ಸ್ಥಳ ಇಲ್ಲ. ಎಂಥ ದುರ್ದೈವ, ಹಂದಿಗಳ ತಾಣಾಗಿವೆ. ಇಂಥ ಒಂದು ಸಮಸ್ಯೆ ವಿಜಯಪುರದಲ್ಲಿದೆ. ಇದರ ಬಗ್ಗೆ ನಮಗೆ ನಿನ್ನೆ ಬಜೆಟ್ ನಲ್ಲಿ ಘೋಷಣೆ ಮಾಡದೇ ಇರುವುದು ತುಂಬಾ ನೋವಿನ ಸಂಗತಿ. ಕನಿಷ್ಠ ಪಕ್ಷ ನೀವು ಕುಡಿಯುವ ನೀರು ಹಾಗೂ ಪ್ರವಾಸಿ ತಾಣಗಳ ಬಗ್ಗೆ ಆದರೂ, ವಿಶೇಷವಾಗಿ ಕೃಷ್ಣೆಯ ಬಗ್ಗೆ ಆದರೂ ನೀವು ಏನಾದರೂ ಕೊಡ್ತೀರಂತ ಮಾಡಿದ್ದೀವಿ. ಹಿಂಗಾಗಿ ನಿನ್ನೆಯ ಬಜೆಟ್ ನಮಗೆ ಸಂಪೂರ್ಣ ನಿರಾಶೆಯನ್ನು ಉಂಟು ಮಾಡಿದೆ. ಜನ ಇದಕ್ಕೆ ಬರುವ ದಿನಗಳಲ್ಲಿ ತಕ್ಕ ಉತ್ತರವನ್ನು ಈ ಸರ್ಕಾರಕ್ಕೆ ಕೊಡ್ತಾರನ್ನೋ ಒಂದು ನಂಬಿಕೆ ನಮಗೂ ಇದೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ವಿಜಯಪುರದ ಕುರಿತಾಗಿ ಹೇಳಬೇಕಂದ್ರೆ PPP ಮಾದರಿಯ ಹೋರಾಟ ಪಕ್ಷಾತೀತವಾಗಿ ಎಲ್ಲಾ ಜನತೆ ಕೂಡಿ ಇವತ್ತು ಹೋರಾಟ ಮಾಡಿದ್ರು. 106 ದಿನಗಳ ಕಾಲ ಹೋರಾಟ ಮಾಡಿದ್ರು. ಪಾಪ ಅನೇಕ ವಯೋವೃದ್ಧರು ಕೂಡ ಇವತ್ತು ಜೈಲಿಗೆ ಹೋಗಿ ಬಂದ್ರು. ಅವು ಮಧ್ಯದಲ್ಲಿ ಹೇಳಿದ್ರಿ, ಮಾನ್ಯ ಉಸ್ತುವಾರಿ ಸಚಿವರು ಹೇಳಿದ್ರು, ಇನ್ನೊಬ್ರು ಸಚಿವರು ಕೂಡ ಹೇಳಿದ್ರು, PPP ಅನ್ನು ಕೈ ಬಿಟ್ಟಿದ್ದೀವಿ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡ್ತೀವಿ ಅಂತ ಹೇಳಿ. ಅದರ ಬಜೆಟ್ ನಲ್ಲಿ ಅದರ ಮಾತೇ ಇಲ್ಲ. ಏನ್ ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು? ಯೋಜನಾ ವರದಿಯನ್ನು DPR ಅನ್ನು ತಯಾರು ಮಾಡ್ಲಿಕ್ಕೆ ಹೇಳಿದೇವಿ, ಸೂಚಿಸಿದೇವಿ. ಏನಿದ್ರ ಅರ್ಥ? ಇಷ್ಟು ಹಣವನ್ನು ಮೀಸಲಿಟ್ಟಿದ್ದೀವಿ, ಇಂಥ ದಿನ ನಾವು ಶಂಕುಸ್ಥಾಪನೆ ಮಾಡ್ತೀವಿ, ಆಲ್ರೆಡಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇದೆ. ಹೊಸ ಮೆಡಿಕಲ್ ಕಾಲೇಜು, ಹೊಸ ಜಾಗ ತಗೊಂಡು ನೀವು ಮಾಡುವಂತ ಅವಶ್ಯಕತೆ ಇರಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. 153 ಎಕರೆಯಲ್ಲಿ ಆರ್ಥೋಪೆಡಿಕ್ ಸೆಂಟರ್ ಇದೆ, ಟ್ರೋಮಾ ಸೆಂಟರ್ ಇದೆ, ನರ್ಸಿಂಗ್ ಕಾಲೇಜ್ ಕಟ್ಟಡ ಇದೆ, BSc ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿನಿಯರಲ್ಲಿ ಈಗಾಗಲೇ ಅಭ್ಯಾಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಫೆಸಿಲಿಟಿ ಇದ್ರೂ ಕೂಡ ನಿನ್ನೆಯ ಬಜೆಟ್ ಅಲ್ಲಿ ಏನಾದ್ರೂ ಸ್ವಲ್ಪ ಹಣ ನೀವು ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕೆಟ್ಟಿದ್ರೆ ವಿಜಯಪುರ ಜನತೆ ನಿಮ್ಮನ್ನು ಎಂದೂ ಮರೀತಿರ್ಲಿಲ್ಲ. ಆದ್ರೆ ಆ ಕೆಲಸ ಕೂಡ ಆಗ್ಲಿಲ್ಲ. ಹೋಗ್ಲಿ, ನಮ್ಮ ನಡೆದಾಡುವ ದೇವರು ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳ ಹೆಸರಲ್ಲಿ ಒಂದು ಅಧ್ಯಯನ ಕೇಂದ್ರ ಆದ್ರೂ ನೀವು ಮಾಡ್ತೀರಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದರ ಬಗ್ಗೆ ಪ್ರಸ್ತಾವನೆ ಕೂಡ ಸಲ್ಲಿಸಿದ್ರು. ಅವ್ರ ಬಗ್ಗೆ ತಿಳಿ ಹೇಳುವಂತ ಕೆಲಸ ಇವತ್ತು ವಿಜಯಪುರದಲ್ಲಿ ಗೋಳಗುಮ್ಮಟಕ್ಕಿಂತ ಹೆಚ್ಚು ಪ್ರಚಲಿತ ಯಾರಾದ್ರೂ ಇತ್ತಪ್ಪ ಅಂದ್ರೆ ಅದು ಸಿದ್ದೇಶ್ವರ ಪೂಜ್ಯ ಸ್ವಾಮೀಜಿ ಅವರು. ಒಂದು ಜ್ಞಾನ ಯೋಗಾಶ್ರಮಕ್ಕೆ ಜನ ಹೋಗೇ ಹೋಗ್ತಾರೆ. ಒಂದು ಅಧ್ಯಯನ ಕೇಂದ್ರ ಆದ್ರೂ ನೀವು ಮಾಡ್ತೀರಿ ಅಂತ ಹೇಳಿ ನಾವು ಅನ್ಕೊಂಡಿದ್ದೀವಿ. ಅದಕ್ಕೂ ಕೂಡ ಯಾವುದೇ ತಾವು ಪ್ರೋತ್ಸಾಹವನ್ನು ಕೊಡಲಿಲ್ಲ. ಅದರ ಬಗ್ಗೆ ಚಕಾರ ಕೂಡ ಎತ್ತಿಲ್ಲ. ಇದೊಂದು ಬಹಳ ನೋವಿನ ಸಂಗತಿ. ಬಹಳ ಒಟ್ಟಾರೆ ಹೇಳಬೇಕಂದ್ರೆ ವಿಜಯಪುರದ ಪಾಲಿಗೆ ನಿನ್ನೆಯ ಬಜೆಟ್ ಬಹಳ ನಿರಾಶೆ ಮೂಡಿಸಿದೆ ಅಂತ ಹೇಳ್ಬೋದು. ಈಗ ಕಳೆದ 1 ತಿಂಗಳ ಹಿಂದೆ ಸಿದ್ದರಾಮಯ್ಯನವರು ಬಿಜಾಪುರ್ಗೆ ಬಂದಿದ್ದು. ಬಿಜಾಪುರ್ಗೆ ಬಂದಾಗ ನಗರ ಶಾಸಕರು ಒಂದು ಏನೋ ಬೇಡಿಕೆಯನ್ನ ಸಹಿತ ಇಟ್ಟಿದ್ದು, ಏನೋ ಒಂದು ಫ್ಲೈಓವರ್ ಮಾಡಬೇಕು ಅನ್ನುವಂತ ಯೋಚನೆ. ಅದನ್ನು ಸಹಿತ ಈ ಒಂದು ಬಜೆಟ್ ನಲ್ಲಿ ಯಾವುದೇ, ಅದು ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಆಯ್ತು. ವಿಜಯಪುರದಲ್ಲಿ ಜನತೆಯ ಚಪ್ಪಾಳೆಗೋಸ್ಕರ ಸಿದ್ದರಾಮಯ್ಯನವರು ಮಾತನಾಡಿ ಹೋದ್ರು. ನಗರ ಶಾಸಕರು ಕೇಳಿದ್ದನ್ನು ಮಾಡ್ತಾರಂತ ನಾವು ತಿಳ್ಕೊಂಡಿದ್ದೇವೆ. ಬಹಳ ಒಳ್ಳೆಯ ಪ್ರಸ್ತಾವನೆಯನ್ನು ಇಟ್ಟಿದ್ರು. ಜನದಟ್ಟಣೆ, ಇವತ್ತು ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ, ಅದರ ಬಗ್ಗೆ ಕೂಡ ಇವತ್ತು ಹಣ ತೆಗೆದಿಡ್ಲಿಲ್ಲ. ಹೋಗ್ಲಿ, ವಿಜಯಪುರದ ಮಾಸ್ಟರ್ ಪ್ಲಾನ್ ಇವತ್ತು 13ಕ್ಕೂ ಅಧಿಕ ರಸ್ತೆಗಳು ಮಾಸ್ಟರ್ ಪ್ಲಾನ್ ನಲ್ಲಿ ಅಳವಡಬೇಕು. ವಿಜಯಪುರದ ಟ್ರಾಫಿಕ್ ದಟ್ಟಣೆಯನ್ನು ಇವತ್ತು ಸರಿಪಡಿಸಬೇಕಾಗಿದೆ. ಆ ಮಾಸ್ಟರ್ ಪ್ಲಾನಿಗೆ ಕೂಡ ಇವತ್ತು ಸಿದ್ದರಾಮಯ್ಯನವರು ಯಾವುದೇ ಬಜೆಟ್ ನಲ್ಲಿ ಹಣವನ್ನು ಮೀಸಲಾಗಿಟ್ಟಿಲ್ಲ. ಹಿಂಗಾಗಿ ಕೇವಲ ವಿಜಯಪುರ, ಇವತ್ತು ನಮ್ಮ ಜಿಲ್ಲೆಯಲ್ಲಿ 8 ಕಾಂಗ್ರೆಸ್ ಶಾಸಕರು, ಅಂದ್ರೆ 8 ವಿಧಾನಸಭಾ ಕ್ಷೇತ್ರದಲ್ಲಿ 6 ಜನ ಕಾಂಗ್ರೆಸ್ ಶಾಸಕರನ್ನು ಇವತ್ತು ಜನತೆ ಆರಿಸಿ ಕಳಿಸಿದ್ದಾರೆ. 6 ಜನ ಕಾಂಗ್ರೆಸ್ ಶಾಸಕರು ಇದ್ರೂ ಕೂಡ ನಮ್ಮ ಜಿಲ್ಲೆಗೆ ಏನೂ ಸಿಗ್ಲಿಲ್ಲ ಅನ್ನೋ ನೋವು ಪ್ರತಿಯೊಬ್ಬ ಜಿಲ್ಲೆಯ ಮನುಷ್ಯನಿಗೆ ಇವತ್ತು ಕಾಡ್ತಾ ಇದೆ. ಒಂದು ರೀತಿಯಿಂದ ಬಸನಗೌಡ ಪಾಟೀಲ್ ಅವರು ಇತ್ತೀಚೆಗೆ ಕಾಂಗ್ರೆಸ್ ಪರವಾದಂತಹ ಒಂದು ನಿಲುವನ್ನ ಹೊಂದಿದ್ದು ಸಹಿತ
ಇದರಲ್ಲಿ ನಾನು ಯಾವುದೇ ರಾಜಕೀಯ ಬೆರೆಸ್ಲಿಕ್ಕೆ ಹೋಗಂಗಿಲ್ಲ. ಆದರೆ ಒಟ್ಟಾರೆಯಾಗಿ ನಿನ್ನೆಯ ಬಜೆಟ್ ವಿಜಯಪುರ ಜನತೆಗೆ ಬಹಳ ನೋವನ್ನುಂಟು ಮಾಡಿದೆ. ಯಾಕಾದ್ರೂ ನಾವು ಈ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದೆವಪ್ಪ ಅಂತೇಳಿ ಇವತ್ತು ಜನ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ಸಿನ ಮೇಲೆ ಸಂಪೂರ್ಣವಾದ ಭರವಸೆಯನ್ನು ಇವತ್ತು ವಿಜಯಪುರ ಜಿಲ್ಲೆ ಜನತೆ ಕಳ್ಕೊಂಡಿದೆ. ಅಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಒಟ್ಟಿನಲ್ಲಿ ಈ ಒಂದು ನಮ್ಮ ಬಿಜಾಪುರ ಜಿಲ್ಲೆ ಈ ಒಂದು ಬಜೆಟ್ ದೃಷ್ಟಿಯಿಂದ ಈಗಾಗಲೇ ರಾಜ್ಯ ಸರ್ಕಾರ ಕೆಲವೊಂದು ಏನು ಬಜೆಟ್ ನಲ್ಲಿ ಜಿಲ್ಲೆಗೆ ಒಂದಿಷ್ಟು ಸವಲತ್ತುಗಳನ್ನ ಕೊಟ್ಟಿದೆ. ಆದಾಗ್ಯೂ ಸಹಿತ ಈ ಒಂದು ಬಜೆಟ್ ತಾವು ವಿಫಲ ಅಂತ ಹೇಳ್ತೀರಾ? 100ಕ್ಕೆ 100 ಸಂಪೂರ್ಣವಾಗಿ ವಿಫಲ ಆಗಿದೆ. ಒಂದು ಪ್ರಾಥಮಿಕ ಸರ್ಕಾರಿ ಕಾಲೇಜ್ಗಳನ್ನು ಏನೋ ಮಾಡ್ತೀನಿ ಅಂತ ಹೇಳಿದೆ. ಹಣ ಎಲ್ಲಿದೆ? ಎಷ್ಟು ದಿನದಾಗ ನೀವು ಮಾಡ್ತೀರಿ? ಅದರ ಒಂದು ಮ್ಯಾಪೇ ಇಲ್ಲ ಅವ್ರ ಕಡೆ. ಎಷ್ಟು ಹಣವನ್ನು ನೀವು ಮೀಸಲಿಟ್ಟಿದ್ದೀರಿ? ಪ್ರಥಮ ದರ್ಜೆ ಕಾಲೇಜನ್ನು ಕೊಟ್ಟಿನಿ ಅಂತ ಹೇಳಿದಿರಿ. ಇದಕ್ಕಾಗಿ ಎಷ್ಟು ಹಣವನ್ನು ಮೀಸಲಿಟ್ಟಿದ್ದೀರಿ? ಈ ಕಾರ್ಯ ಯಾವಾಗ ಪ್ರಾರಂಭ ಆಗ್ತದೆ? ಅದರ ಬಗ್ಗೆ ಸರಿಯಾದ ಸ್ಪಷ್ಟನೆ ನೀಡದಂತ ಒಂದು ಸರ್ಕಾರ ಸಂಪೂರ್ಣ ಒಂದು ಜನವಿರೋಧಿ ಬಜೆಟ್ ಅನ್ನು ನಿನ್ನೆ ಸಿದ್ದರಾಮಯ್ಯ ಅವರು ಮಂಡಿಸಿದ್ದಾರೆ. ಕೇವಲ ಅಲ್ಪಸಂಖ್ಯಾತರ ಪರ ಬಜೆಟ್ ನಿನ್ನೆದಾಗಿತ್ತು ಅಂತ ಹೇಳಿ ಘಂಟಾಘೋಷವಾಗಿ ನಾನು ಹೇಳ್ಬೇಕು. ನಿನ್ನೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಮತಕ್ಷೇತ್ರದ ಬಾಬಾನಗರ ಅಣೆಕಟ್ಟು ಬಗ್ಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಸ್ವಾಗತ ಮಾಡ್ತೀನಿ. ಆದ್ರೆ ಅದಕ್ಕೆ ಇಟ್ಟಂತ ಹಣ ಎಷ್ಟು? ಆ ಕಾರ್ಯ ಯಾವಾಗ ಪ್ರಾರಂಭ ಆಗ್ತದ? 530 ಎಕರೆ ವಿಸ್ತೀರ್ಣದ ಒಂದು ಸ್ಥಳ ಬೇಕು. ಅಷ್ಟೊಂದು ಸ್ಥಳ ಈಗಾಗಲೇ ತಾವು ನೋಡಿದಿರ. ಹಾಗೂ ಆ ಭೂಮಿ ಯಾವ್ದದ? ಬಂಜರು ಭೂಮಿ ಅದ, ಫಲವತ್ತಾದ ಭೂಮಿ ಅದ. ಇದರ ಬಗ್ಗೆ ಇವತ್ತು ಸ್ಪಷ್ಟೀಕರಣ ಉಸ್ತುವಾರಿ ಸಚಿವರು ಕೊಡ್ಬೇಕಾಗ್ತದೆ. ಮತ್ತೆ ಈ ಹಣನೇ ಅದರೊಳಗೆ ಎಷ್ಟು ಅದಕ್ಕೆ ಮೀಸಲಾಗಿ ಇಟ್ಟಿದ್ದಾರೆ ಅನ್ನೋದೇ ಘೋಷಣೆ ಮಾಡಿಲ್ಲ. ಅದಕ್ಕೆ ನಾನು ಉಸ್ತುವಾರಿ ಸಚಿವರಲ್ಲಿ ಆಗ್ರಹ ಮಾಡ್ತೀನಿ, ಈ ಯೋಜನೆಗಾಗಿ ಈ ಒಂದು ಏನು ಬಾಬಾನಗರ ಅಣೆಕಟ್ಟು ಯೋಜನೆಗಾಗಿ ಎಷ್ಟು ಹಣವನ್ನು ಸರ್ಕಾರ ಇಟ್ಟಿದೆ, ಆಗ ಭೂಮಿಯನ್ನು ಈಗಾಗಲೇ ತಗೊಂಡಿದ್ದೀರಾ ಅಥವಾ ಇಲ್ಲ, ಮತ್ತೆ ಈ ಕಾರ್ಯ ಯಾವಾಗಿನಿಂದ ಪ್ರಾರಂಭ ಆಗ್ತದೆ, ಆ ಭೂಮಿ ಫಲವತ್ತಾದದ್ದೋ ರೈತರಿಗೆ ಅದರಿಂದ ಯಾವುದೇ ತೊಂದರೆ ಇಲ್ಲ ಅನ್ನೋ ಸ್ಪಷ್ಟೀಕರಣ ಉಸ್ತುವಾರಿ ಸಚಿವರು ಕೊಡ್ಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ. ಎಸ್, ಇಷ್ಟೊತ್ತಿನ ತನಕ ನಮ್ಮ ಜೊತೆ ಇದ್ದು ಈ ಒಂದು ಬಜೆಟ್ಟಿನ ಒಂದು ಚರ್ಚೆಯಲ್ಲಿ ಭಾಗವಹಿಸಿದಂತ ಸಾಮಾಜಿಕ ಹೋರಾಟಗಾರರಂತಹ ಶ್ರೀ ರಾಘವ್ ಅಣ್ಣಿಗೇರಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ನಮಸ್ಕಾರ.